ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿಯ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನರಿಗೆ ಇದರ ಬಗ್ಗೆ ಅನೇಕ ರೀತಿಯ ಗೊಂದಲಗಳಿರ್ತವೆ. ಅಂದರೆ ಮೊದಲ ತಿಂಗಳ ಗರ್ಭಧಾರಣೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದರ ಬಗ್ಗೆ ತುಂಬ ಜನರಲ್ಲಿ ಕನ್ಫ್ಯೂಷನ್ ಇರುತ್ತೆ. ಯಾವಾಗ ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂದರೆ ನೀವು ಮನೆಯಲ್ಲೇ ಮಾಡಿದಾಗ ಅದರಲ್ಲಿ ಪಾಸಿಟಿವ್ ಬಂದಾಗ ಗರ್ಭಧಾರಣೆಯ ಮೊದಲ ತಿಂಗಳು ಸ್ಟಾರ್ಟ್ ಆಯಿತು ಅಂದ್ಕೊಳ್ತೀರಾ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವಾಗ ಗರ್ಭಧಾರಣೆ ತಿಂಗಳು ಸ್ಟಾರ್ಟ್ ಆಗುತ್ತೆ, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತು ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾವಾಗ ಇಂಪ್ಲಾಂಟೇಷನ್ ಆಗುತ್ತೆ ಅಂದರೆ ಯಾವಾಗ ಗರ್ಭ ನಿಲ್ಲುತ್ತೆ, ಮಗುವಿನ ಸೈಜ್ ಎಷ್ಟಿರುತ್ತೆ, ಏನೆಲ್ಲ ಲಕ್ಷಣಗಳು ನಿಮಗೆ ಮೊಟ್ಟ ಮೊದಲನೇದಾಗಿ ಕಾಣಿಸ್ಕೊಳ್ತವೆ, ಏನೆಲ್ಲ ಟಿಪ್ಸ್ಗಳು ನೀವು ಫಾಲೋ ಮಾಡಬೇಕು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕ್ಸ್ನಲ್ಲಿ ಯಾರು ಪ್ರೆಗ್ನೆಂಟ್ ಆಗಿರೋದಿಲ್ಲ. ಒಂದು ವೇಳೆ ನಿಮಗೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಪಾಸಿಟಿವ್ ಬಂದಾಗ ನೀವು ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ನೋಡಿದಾಗ ಅವರು ನಿಮಗೆ ಲಾಸ್ಟ್ LMP ಡೇಟ್ ಅಂದರೆ ನಿಮ್ಮ ಲಾಸ್ಟ್ ಮೆನ್ಸುರಲ್ ಪೀರಿಯಡ್ ಡೇಟನ್ನು ಕೇಳ್ತಾರೆ. ಇದು ನೀವು ಸರಿಯಾಗಿ ಹೇಳಬೇಕಾಗತ್ತೆ. ಯಾಕಂತ ಹೇಳಿದರೆ ಗರ್ಭಧಾರಣೆಯ ಪ್ರತಿಯೊಂದು ಅಂಶಗಳು ಈ ಒಂದು ಡೇಟಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ಒಂದು ಡೇಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ನಾನು ಫಾರ್ ಎಕ್ಸಾಂಪಲಿಗೆ ನಿಮಗೆ ಏಪ್ರಿಲ್ 1ಗೆ ಪೀರಿಯಡ್ ಬಂದಿದೆ, ಮೇ 1ಗೆ ನಿಮಗೆ ಪೀರಿಯಡ್ ಮಿಸ್ ಆಗಿದೆ. ಒಂದು ವೇಳೆ ನೀವು ಮೇ 8ಗೆ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ನಿಮಗೆ ಪಾಸಿಟಿವ್ ಬರುತ್ತೆ. ಆವಾಗ ನೀವು ಡಾಕ್ಟ್ರ್ ಹತ್ರ ಹೋದಾಗ ಅವರು ನಿಮಗೆ ಟೆಸ್ಟ್ ಮಾಡಿ ನೀವು 5 ವಾರ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಯಾಕಂತ ಹೇಳಿದರೆ ಆವಾಗ ನೀವು ಯೋಚನೆ ಮಾಡ್ತೀರಾ, ಈ ಮುಂಚಿನ 5 ವಾರಗಳಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೀನ ಅಂತ ಹೇಳಿ. ಬಟ್ ಅದು ಆ ಥರ ಅಲ್ಲ. ನಾನು ಮೊದಲೇ ತಿಳಿಸಿದ ಹಾಗೆ ನೀವು ನಿಮ್ಮ ಲಾಸ್ಟ್ LMP ಡೇಟ್ನ ಸಾಮಾನ್ಯವಾಗಿ ಯಾರೂ ಮರೆಯೋದಿಲ್ಲ. ಈ ಒಂದು ಡೇಟು ಹಾಗಾಗಿ ಈ ಒಂದು ಡೇಟಿನಿಂದ ಕ್ಯಾಲ್ಕುಲೇಟ್ ಮಾಡಿದಾಗ 5 ವಾರ ಆಗಿದೆ ಅಂತ ಹೇಳಿ ನಿಮಗೆ ಡಾಕ್ಟ್ರು ತಿಳಿಸ್ತಾರೆ. ಬೇಸಿಕಲಿಯಾಗಿ ನಿಮಗೆ ಒಂದು ವೇಳೆ ಡಾಕ್ಟ್ರು 5 ವಾರ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿದಾಗ ನೀವು 3 ವಾರ ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿ ಅರ್ಥ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂತ ಹೇಳಿದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕ್ಸ್ನಲ್ಲಿ ಹೆಣ್ಣು ಗರ್ಭ ಧರಿಸದಿದ್ದರೂ ಆ ಹೆಣ್ಣಿನ ದೇಹವು ಗರ್ಭ ಧರಿಸಲು ತಯಾರಿ ಮಾಡಿಕೊಳ್ಳುತ್ತಿರುತ್ತದೆ ಅಂತ ಹೇಳಿ ಅರ್ಥ. ಅಂದರೆ ನೀವು ಮುಟ್ಟಾದ 2ನೇ ದಿನದಿಂದ ನಿಮ್ಮ ಅಂಡಾಶಯದಲ್ಲಿ ಒಂದು ಆರೋಗ್ಯಕರವಾದ ಅಂಡಾಣು ಫಾಲಿಕಲ್ಸ್ನ ಒಳಗಡೆ ಬೆಳೆಯಲು ಪ್ರಾರಂಭವಾಗುತ್ತೆ. ಹಾಗಾಗಿ ಒಂದು ವೇಳೆ ನೀವು ಓವ್ಯುಲೇಷನ್ ಸಿಂಪ್ಟಮ್ಸನ್ನು ಟ್ರ್ಯಾಕ್ ಮಾಡಿ ದಾಂಪತ್ಯ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಮತ್ತು ಯಾರಿಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ, ಫಲೀಕರಣ ಆಗುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮೊದಲಿನ 2 ವಾರಗಳನ್ನು ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ನಿಮ್ಮ ಲಾಸ್ಟ್ LMP ಡೇಟನ್ನು ನೀವು ನೆನಪಿನಲ್ಲಿಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮ್ಮ ಮೊದಲ ಮತ್ತು 2ನೇ ವಾರದಲ್ಲಿ ಏನಾಗುತ್ತೆ ಅಂತೇಳಿ ನಾನು ತಿಳಿಸಿದ್ದೀನಿ. ಇವಾಗ ವೀಕ್ 3ನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳಿ ತಿಳಿಯುತ್ತಾ ಹೋಗೋದಾದರೆ ಸಾಮಾನ್ಯವಾಗಿ 3ನೇ ವಾರದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ಕೆಲವೊಂದು ಚೇಂಜಸ್ಸು ನಿಮ್ಮ ದೇಹದಲ್ಲಿ ಆಗಿರುತ್ತೆ. 3ನೇ ವಾರದ ಕೊನೆಯಲ್ಲಿ ಫಲೀಕರಣವಾಗುತ್ತೆ. ಫಲೀಕರಣ ಅಂದರೆ ನಿಮ್ಮ ಅಂಡಾಶಯದಿಂದ ಒಂದು ಅಂಡಾಣು ಬಿಡುಗಡೆಯಾಗಿ ಸ್ಪರ್ಮಿಗೋಸ್ಕರ ಫೆಲೋಪಿಯನ್ ಟ್ಯೂಬಲ್ಲಿ ಕಾಯ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ದಾಂಪತ್ಯ ಇಟ್ಕೊಂಡ್ರೆ ಸ್ಪರ್ಮ್ ಬಂದು ಫೆಲೋಪಿಯನ್ ಟ್ಯೂಬಲ್ಲಿ ಕಾಯ್ತಿರುವ ಎಗ್ಗಿನೊಂದಿಗೆ ಮಿಲನವಾಗುತ್ತೆ. ಇದನ್ನೇ ನಾವು ಫಲೀಕರಣ ಅಂತ ಹೇಳ್ತೀವಿ. ಅಂದರೆ ಭ್ರೂಣ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಇದು ತುಂಬಾ ಚಿಕ್ಕದಾಗಿರುತ್ತೆ, 1 to 2 ಮಿಲಿಮೀಟರ್ ಇರಬಹುದು.
ಈ ಒಂದು ಎಂಬ್ರಿಯೋ ಅಥವಾ ಭ್ರೂಣ ನಿಮ್ಮ ಗರ್ಭನಾಳದಲ್ಲಿ ಕೆಲವು ದಿನಗಳ ತನಕ ಅನೇಕ ಸೆಲ್ಗಳಾಗಿ ಅಥವಾ ಕೋಶಗಳಾಗಿ ಡಿವಿಷನ್ ಆಗ್ತಾ ಇರುತ್ತೆ. ಮತ್ತು ಯಾವಾಗ ಭ್ರೂಣ ಫಾರ್ಮ್ ಆಗುತ್ತೆ ಅಲ್ವಾ, ಈ ಒಂದು ಸಂದರ್ಭದಲ್ಲಿ ಮಗು ಹೆಣ್ಣಾಗಿ ಹುಟ್ಟುತ್ತಾ ಅಥವಾ ಗಂಡಾಗಿ ಹುಟ್ಟುತ್ತಾ, ಮಗುವಿನ ಹೈಟು ಅಥವಾ ಏನಾದರೂ ಅಬ್ನಾರ್ಮಲಿಟೀಸ್ ಆಗುತ್ತಾ ಅನ್ನೋದನ್ನು ಈ ಒಂದು ಸಂದರ್ಭದಲ್ಲಿ ಡಿಸೈಡ್ ಆಗಿ ಹೋಗಿರುತ್ತೆ. ಮತ್ತು ಇನ್ನೊಂದು ಅಂಶ ಏನಂತ ಹೇಳಿದರೆ, ತಾಯಿಯಿಂದ ರಿಲೀಸ್ ಆಗುವ ಎಗ್ಗಿನಲ್ಲಿ ಮತ್ತು ತಂದೆಯಿಂದ ಬರುವಂಥ ಸ್ಪರ್ಮ್ನಲ್ಲಿ 23 ಕ್ರೋಮೋಸೋಮ್ಸ್ ಇರ್ತವೆ. ಇವೆರಡು ಸೇರಿ 46 ಕ್ರೋಮೋಸೋಮ್ಸ್ಗಳಾಗ್ತವೆ. ಸೊ ಹಾಗಾಗಿ ಎಕ್ಸಿನಲ್ಲಿರುವ 23 ಮತ್ತು ಸ್ಪರ್ಮಿನಲ್ಲಿರುವ 23 ಕ್ರೋಮೋಸೋಮ್ಸ್ ಸೇರಿ ಒಂದು ಭ್ರೂಣ ಫಾರ್ಮ್ ಆಗುತ್ತೆ. ಒಂದು ವೇಳೆ 46 ಕ್ರೋಮೋಸೋಮ್ಸ್ ಬದಲಿಗೆ 47 ಅಂದರೆ ಒಂದು ಎಕ್ಸ್ಟ್ರಾ ಆ್ಯಡ್ ಆದರೆ ಬುದ್ಧಿಮಾಂದ್ಯ ಮಗುವಾಗಿ ಹುಟ್ಟುವ ಸಾಧ್ಯತೆ ಇರುತ್ತೆ. ಹೇಗಂತ ಹೇಳಿದರೆ, ಈ ಕ್ರೋಮೋಸೋಮ್ಸ್ಗಳು ಎರಡೆರಡು ಪೇರ್ಗಳಾಗಿರಬೇಕು. ಎರಡೆರಡರ ಬದಲಿಗೆ 3 ಆದರೆ, ಅಂದರೆ ಒಂದು ಎಕ್ಸ್ಟ್ರಾ ಆದರೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ಗಳು ಕಾಣಿಸ್ಕೊಳ್ತವೆ. ಈ ಒಂದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ಗಳಲ್ಲಿ ತುಂಬಾ ಟೈಪ್ಸ್ಗಳಿವೆ. ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಇವೆಲ್ಲ ನಿಮಗೆ ನಿಮ್ಮ 3ನೇ ವಾರದಲ್ಲಿ ಡಿಸೈಡ್ ಆಗಿ ಹೋಗಿರುತ್ತೆ. ಇವಾಗ 3ನೇ ವಾರದ ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗಾಗಲೇ ನಿಮ್ಮ ಗರ್ಭನಾಳದಲ್ಲಿ ಅನೇಕ ಸೆಲ್ಗಳಾಗಿ ಡಿವಿಷನ್ ಆಗುವಂಥ ಭ್ರೂಣ ಎಂಬ್ರಿಯೋ ಏನಾಗುತ್ತೆ ಅಂತ ಹೇಳಿದರೆ, 5ರಿಂದ 7 ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡ್ತಾ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳೋಕ್ಕೆ ಟ್ರಾವೆಲ್ ಮಾಡ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ತುಂಬ ಜನರಿಗೆ ಏನು ಲಕ್ಷಣ ಕಾಣಿಸ್ದೇನೂ ಇರ್ಬೋದು, ಇನ್ನು ಕೆಲವರಿಗೆ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಬೋದು. 3ನೇ ವಾರದ ಕೊನೆಯಲ್ಲಿ ಕೆಲವರಿಗೆ ಇಂಪ್ಲಾಂಟೇಷನ್ ಆಗ್ಬೋದು, ಇನ್ನು ಕೆಲವರಿಗೆ 4ನೇ ವಾರದ ಸ್ಟಾರ್ಟಿಂಗಲ್ಲೂ ಕೂಡ ಆಗ್ಬೋದು. ಇವಾಗ ನಾನು 4ನೇ ವಾರದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗೋದಾದರೆ, ಈಗಾಗಲೇ 3ನೇ ವಾರದಲ್ಲಿ ಗರ್ಭಕೋಶದ ಒಳಪದರದ ಕಡೆಗೆ ಟ್ರಾವೆಲ್ ಮಾಡ್ತಿರುವ ಭ್ರೂಣ 4ನೇ ವಾರದಲ್ಲಿ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳುತ್ತೆ. ಯಾವಾಗ ಈ ಒಂದು ಭ್ರೂಣವು ಗರ್ಭಕೋಶದ ಒಳಪದರವನ್ನು ಡ್ರಿಲ್ ಮಾಡಿ ಒಳಗೆ ಹೋಗುತ್ತಲ್ಲ, ಆವಾಗ ಈ ಒಂದು ಒಳಪದರವು ಭ್ರೂಣದ ಮೇಲೆ ಹಾಸ್ಕೊಳ್ಳುತ್ತೆ. ಸೊ ಹಾಗಾಗಿ ಒಂದು ಹೆಲ್ತಿ ಮಗು ಬೆಳಿಬೇಕಾದ್ರೆ 9 ತಿಂಗಳು ತನಕ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಬೆಳಿಬೇಕಾದ್ರೆ ಈ ಒಂದು ಗರ್ಭಕೋಶದ ಒಳಪದರವು ಕೂಡ ತುಂಬಾ ಹೆಲ್ತಿ ಆಗಿರಬೇಕು. ಒಂದು ವೇಳೆ ಹೆಲ್ತಿ ಆಗಿಲ್ಲ ಅಂತ ಹೇಳಿದರೆ ಮಿಸ್ಕ್ಯಾರೇಜ್ ಆಗಲಿಕ್ಕೂ ಕೂಡ ಇದು ಒಂದು ಪ್ರಮುಖ ಕಾರಣ ಆಗಿರುತ್ತೆ. ಮತ್ತು 9 ತಿಂಗಳುಗಳ ತನಕ ಭ್ರೂಣವು ಗರ್ಭಕೋಶದ ಒಳಪದರದೊಟ್ಟಿಗೆ ಬೆಳೆಯುತ್ತಿರುತ್ತೆ. ಈ ಒಂದು ಚಿತ್ರದಲ್ಲೂ ಕೂಡ ನೀವು ಗಮನಿಸ್ಬೋದು ಯಾವ ರೀತಿ ಭ್ರೂಣ ಬಂದು ಗರ್ಭಕೋಶದ ಪದರಕ್ಕೆ ಬಂದು ಅಂಟ್ಕೊಂಡು ಬೆಳೀತಾ ಇರೋದನ್ನು. ಮತ್ತು ಯಾವಾಗ ಈ ಒಂದು ಭ್ರೂಣವು ಬಂದು ಗರ್ಭಕೋಶದ ಒಳಪದರವನ್ನು ಡ್ರಿಲ್ ಮಾಡಿ ಒಳಗೆ ಹೋಗುವ ಸಂದರ್ಭದಲ್ಲಿ ಕೆಲವರಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳಿದರೆ, ಈ ಒಂದು ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗುವ ಸಾಧ್ಯತೆ ಇರುತ್ತೆ. ಅಂತ ಹೇಳಿದರೆ ಯಾವಾಗ ಈ ಭ್ರೂಣ ಡ್ರಿಲ್ ಮಾಡಿ ಒಳಗಡೆ ಹೋಗುತ್ತಲ್ಲ, ಆ ಸಂದರ್ಭದಲ್ಲಿ ಕೆಲವರಿಗೆ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಈ ಒಂದು ಸ್ಪಾಟಿಂಗು 1 or 2 ಡ್ರಾಪ್ಸ್ ಇರುತ್ತೆ ಮತ್ತು 1 ಅಥವಾ 2 ದಿನ ಕಾಣಿಸ್ಕೊಳ್ಳುತ್ತೆ. ಅದು ನೋಡಲಿಕ್ಕೆ ಲೈಟ್ ಪಿಂಕ್ ಅಥವಾ ಲೈಟ್ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಜಾಸ್ತಿ ಫ್ಲೋ ಇರೋದಿಲ್ಲ, ಇದ್ರದ್ದು ಸ್ಪಾಟಿಂಗ್ ಥರ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಲ್ಲಿ ಈ ಒಂದು ಸ್ಪಾಟಿಂಗು ಕೆಲವು ಗಂಟೆಗಳು ಮಾತ್ರ ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಲ್ಲಿ ಒಂದೇ ಒಂದು ದಿನ ಕೂಡ ಕಾಣಿಸ್ಕೊಳ್ಬೋದು. ಇದರ ಜೊತೆಗೆ ಕೆಲವರಿಗೆ ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸ್ ಕೂಡ ಕಾಣಿಸ್ಕೊಳ್ಬೋದು. ಅಂದರೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿಯ ಸೆಳೆತದ ರೀತಿಯಲ್ಲೂ ಕೂಡ ನಿಮಗೆ ಫೀಲ್ ಆಗ್ಬೋದು. ಎಲ್ಲರಿಗೂ ಕಾಣಿಸ್ಕೊಳ್ಳೋದಿಲ್ಲ ಈ ಒಂದು ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸು, ಕೆಲವರಲ್ಲಿ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಭ್ರೂಣದ ಸೈಜು 4ನೇ ವಾರದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ. ಒಂದು ಗಸಗಸೆ ಬೀಜದಷ್ಟು ಸೈಜ್ನಲ್ಲಿರ್ಬೋದು. ನೀವೇನಾದರೂ 5th ಮಂತಲ್ಲಿ ಸ್ಕ್ಯಾನ್ ಮಾಡಿ ನೋಡಿದರೆ ಬೇಬಿ ಒಂದು ಸ್ಯಾಕ್ ಒಳಗಡೆ ಇರುತ್ತೆ.
ಅದು ನೋಡಲಿಕ್ಕೆ ಒಂದು ಬ್ಲ್ಯಾಕ್ ಹೋಲ್ ಥರ ಕಾಣಿಸ್ಕೊಳ್ಳುತ್ತೆ. ಅದರೊಳಗೆ ಸ್ಮಾಲ್ ಸರ್ಕಲ್ ಇರುತ್ತೆ. ಇದನ್ನು ನಾವು ಯೋಗ್ ಸ್ಯಾಕ್ ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ಬೇಬಿ ಚೆನ್ನಾಗಿ ಬೆಳೀಲಿಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಈ ಒಂದು ಯೋಗ್ ಸ್ಯಾಕ್. ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಪ್ಲಾಸಂಟಾ ಬೆಳೀಲಿಕ್ಕೆ ಅಟ್ಲೀಸ್ಟ್ ಒಂದು 10 ವೀಕ್ಸ್ ಆದರೂ ಬೇಕಾಗತ್ತೆ. ಪ್ಲಾಸಂಟಾ ಅಂದರೆ ಕಸ ಅಥವಾ ಜರಾಯು ಅಂತ ಹೇಳ್ತೀವಿ. ಇದು ಡೆವಲಪ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಕೆಲವು ವೀಕ್ಸ್ಗಳು ಬೇಕಾಗತ್ತೆ. ಇದಕ್ಕಿಂತ ಮುಂಚೆ, ಈ ಪ್ಲಾಸಂಟಾ ಬೆಳೆಯೋಕ್ಕಿಂತ ಮುಂಚೆ ಬೇಬಿಗೆ ಬೇಕಾದ ಆ ಒಂದು ಭ್ರೂಣಕ್ಕೆ ಬೇಕಾದ ನ್ಯೂಟ್ರಿಷನ್ನು, ಬ್ಲಡ್ ಸಪ್ಲೈ ಆಗಲಿ, ಆಕ್ಸಿಜನ್ ಆಗಲಿ, ಪ್ರತಿಯೊಂದೂ ಈ ಒಂದು ಯೋಗ್ ಸ್ಯಾಕಿಂದನೇ ಸಪ್ಲೈ ಆಗುತ್ತೆ. ಯಾವಾಗ ಪ್ಲಾಸಂಟಾ ಬೆಳೆಯುತ್ತೆ, ಈ ಯೋಗ್ ಸ್ಯಾಕ್ ಮರೆಯಾಗಿ ಈ ಯೋಗ್ ಸ್ಯಾಕ್ನ ಪ್ರತಿಯೊಂದು ಕೆಲಸವನ್ನು ಪ್ಲಾಸಂಟಾ ಕಂಟಿನ್ಯೂ ಮಾಡುತ್ತೆ. ಹಾಗಾಗಿ ಈ ಒಂದು 4ನೇ ವಾರದಲ್ಲೂ ಕೂಡ ನಿಮಗೆ ಗೊತ್ತಿಲ್ಲದೆ ನಿಮ್ಮ ದೇಹದಲ್ಲಿ ಅನೇಕ ಬದಲಾವಣೆ ಕೂಡ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಇನ್ನು ಕೆಲವರಲ್ಲಿ HCG ಎಂಬ ಹಾರ್ಮೋನ್ ಕೂಡ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು HCG ಎಂಬ ಹಾರ್ಮೋನು ಪ್ಲಾಸೆಂಟಾದಿಂದ ಪ್ರೊಡ್ಯೂಸ್ ಆಗಿ ಫಸ್ಟ್ ಬ್ಲಡ್ಡಲ್ಲಿ ಕಾಣಿಸ್ಕೊಳ್ಳುತ್ತೆ, ನಂತರ ನಿಮಗೆ ಯೂರಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ನೀವೇನಾದರೂ ಅರ್ಲಿಯಾಗಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ, ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೇ ಕೆಲವರು ಏನಾದರೂ ಮಾಡಿದರೆ ನೆಗೆಟಿವ್ ತೋರಿಸುವ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದರೆ, ಈ ಒಂದು HCG ಎಂಬ ಹಾರ್ಮೋನು ಯೂರಿನಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು. ಒಂದು ವೇಳೆ ನೀವು ಪ್ರೆಗ್ನೆನ್ಸಿ ಪಾಸಿಟಿವ್ ಇದ್ರೂ ನೆಗೆಟಿವ್ ತೋರಿಸ್ಲಿಕ್ಕೆ ಇದೇ ಕಾರಣ. ಸೊ ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ಕಾಯಬೇಕಾಗತ್ತೆ. ಒಂದು ವೇಳೆ ನಿಮಗೆ ಆವಾಗಲೂ ನೆಗೆಟಿವ್ ತೋರಿಸಿದರೆ ಒಂದು 3 ರಿಂದ 5 ದಿನ ಬಿಟ್ಟು ಮತ್ತೆ ನೀವು ರಿಪೀಟ್ ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದರೆ, ನೀವು ಅರ್ಲಿಯಾಗಿ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ನೆಗೆಟಿವ್ ಕಾಣಿಸ್ಕೊಳ್ಳೋದು, ಆವಾಗ ನೀವು ನಿಮ್ಮಷ್ಟಕ್ಕೆ ನೀವು ಏನಾದರೂ ಡಿಸಿಷನ್ ತೊಗೊಳ್ಳೋದು ಅಥವಾ ಪೀರಿಯಡ್ ಬರಲಿ ಅಂತ ಮಾತ್ರೆ ತೊಗೊಳ್ಳೋದು, ಇವೆಲ್ಲ ಮಾಡಿದರೆ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ರೂ ಅದನ್ನು ಕಳ್ಕೊಳ್ಳುವ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಇಟ್ಕೋಬೇಕಾಗತ್ತೆ. ಇವಾಗ ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಮತ್ತು ಪೀರಿಯಡ್ ಮಿಸ್ ಆದ ನಂತರ ಏನೆಲ್ಲ ಸಿಂಪ್ಟಮ್ಸ್ಗಳು ಅರ್ಲಿಯಾಗಿ ಕಾಣಿಸ್ಕೊಳ್ತವೆ ಅಂತ ಹೇಳೋದಾದರೆ, ಈ ಒಂದು ಸಿಂಪ್ಟಮ್ಸ್ಗಳು ಎಲ್ಲರಲ್ಲೂ ಕಾಣಿಸ್ಕೊಳ್ಬೇಕು ಅಂತ ಏನಿಲ್ಲ. ಕೆಲವರಲ್ಲಿ ಕೆಲವೊಂದು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಲ್ಲಿ ತುಂಬ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಲ್ಲಿ ಜಸ್ಟ್ ಪೀರಿಯಡ್ ಮಿಸ್ ಆಗುತ್ತೆ. ಅವ್ರು ಯಾವಾಗ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಅವರಿಗೆ ಪಾಸಿಟಿವ್ ಬಂದಮೇಲೆ ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ನಿಮಗೆ ಸಿಂಪ್ಟಮ್ಸ್ಗಳು ಕಾಣಿಸಿಲ್ಲ ಅಂತ ಹೇಳಿದರೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಆವಾಗ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡ್ಕೋಬೇಕಾಗತ್ತೆ. ನಾಸಿಯಾ ಕಾಣಿಸ್ಕೊಳ್ಬೋದು, ವಾಮಿಟಿಂಗ್ ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಲ್ಲಿ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು, ಲೈಕ್ ಟೆಂಡರ್ನೆಸ್, ಪೇಯ್ನ್, ಹೆವಿನೆಸ್ ಕಾಣಿಸ್ಕೊಳ್ಬೋದು. ಬ್ಲಾಟಿಂಗ್ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ರೀತಿ ಗ್ಯಾಸ್ ತುಂಬಿದ ರೀತಿಯಲ್ಲಿ ನಿಮಗೆ ಫೀಲ್ ಆಗ್ಬೋದು. ಎದೆ ಉರಿ ಕಾಣಿಸ್ಕೊಳ್ಬೋದು. ವೈಟ್ ಡಿಸ್ಚಾರ್ಜ್ ನಿಮಗೆ ಸ್ವಲ್ಪ ಜಾಸ್ತಿ ಈ ಪ್ರಮಾಣದಲ್ಲಿ ಹೋಗ್ಬೋದು ಈ ಒಂದು ಸಂದರ್ಭದಲ್ಲಿ. ಇನ್ನು ಕೆಲವರಿಗೆ ತುಂಬಾ ನಿದ್ದೆ ಮಾಡಬೇಕಂತ ಫೀಲ್ ಆಗ್ಬೋದು. ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ರೀತಿಯಲ್ಲೂ ಅನುಭವ ಆಗ್ಬೋದು. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ನಿಮಗೆ ಮೊದಲೇ ನಾನು ಈ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಬೋದು. ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಬೋದು, ಅಂದರೆ ಮಲಬದ್ಧತೆ. ಇನ್ನು ಕೆಲವರಲ್ಲಿ ತುಂಬಾ ವಿಪರೀತ ಹೆಡ್ಡೇಕ್ ಕಾಣಿಸ್ಕೊಳ್ಳುತ್ತೆ, ತಲೆ ಸುತ್ತು ಕಾಣಿಸ್ಕೊಳ್ಳುತ್ತೆ. ಮೂಡಲ್ಲಿ ಚೇಂಜಸ್ ಆಗ್ಬೋದು. ಒಂದು ಸರಿ ನೀವು ಹ್ಯಾಪಿಯಾಗಿದ್ದರೆ ಇನ್ನೊಂದು ಸರಿ ನೀವು ತುಂಬ ಸ್ಯಾಡ್ ಆಗಿರ್ತೀರ. ಈ ರೀತಿ ನಿಮಗೆ ವೇರಿಯೇಷನ್ ಕಾಣಿಸ್ಕೊಳ್ಬೋದು. ಸೆನ್ಸ್ ಆಫ್ ಸ್ಮೆಲ್ಲಲ್ಲೂ ಕೂಡ ನಿಮಗೆ ಚೇಂಜಸ್ ಆಗ್ಬೋದು, ಅಂದರೆ ನಿಮಗೆ ಜಾಸ್ತಿಯಾಗಿ ಸ್ಮೆಲ್ ಬರ್ಬೋದು. ಮತ್ತು ನಿಮಗೆ ಫುಡ್ಡು ಏನಿದ್ರೂ ತಿನ್ನಬೇಕು ಅಂತ ಆ ರೀತಿ ನಿಮಗೆ ಬಯಕೆ ಆಗ್ಬೋದು. ಸೊ ಈ ರೀತಿಯ ಕೆಲವೊಂದು ಸಿಂಪ್ಟಮ್ಸ್ಗಳು ಕೆಲವರಲ್ಲೂ ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಲ್ಲಿ ಏನೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ದೇನೂ ಇರ್ಬೋದು. ಇವಾಗ ನೀವು ಏನೆಲ್ಲ ಅಂಶಗಳು ಫಾಲೋ ಮಾಡಬೇಕು ಅಂತ ಹೇಳಿ ನೋಡೋದಾದರೆ, ನಿಮ್ಮ ಒಂದು ಪ್ರೆಗ್ನೆನ್ಸಿನ ನೀವು ಒಳ್ಳೆಯ ರೀತಿಯಲ್ಲಿ ಕ್ಯಾರಿ ಮಾಡಲಿಕ್ಕೆ
ನಿಮಗೆ ನಿಮ್ಮ ಪೀರಿಯಡಿಗೆ ಇನ್ನೇನು ಒಂದು ವಾರ ಇದೆ ಅಂತ ಹೇಳಿದರೆ ನೀವು ದಾಂಪತ್ಯನ ಸ್ಟಾಪ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ಯೂಟ್ರೈನ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿ ಇಂಪ್ಲಾಂಟೇಷನ್ ಯಶಸ್ವಿಯಾಗಲು ಇದು ಬಿಡೋದಿಲ್ಲ. ಆದರೆ ಇನ್ನು ಕೆಲವರಿಗೆ ಏನು ಸಮಸ್ಯೆನೂ ಆಗದೇ ಇರ್ಬೋದು. ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು. ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಅಂದರೆ 3 ತಿಂಗಳ ಮುಂಚೆನೇ ತಗೊಂಡ್ರೆ ನಿಮ್ಮ ಗರ್ಭದಲ್ಲಿ ಫಾರ್ಮ್ ಆಗುವಂಥ ಭ್ರೂಣ ಇದರ ಸಂಪೂರ್ಣ ಬೆನಿಫಿಟ್ಸನ್ನು ತಗೊಳುತ್ತೆ. ಒಂದು ವೇಳೆ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ತಗೊಂಡ್ರೆ. ಗರ್ಭ ಧರಿಸಿದ ನಂತರನೂ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇದರ ಒಂದು ಬೆನಿಫಿಟ್ಸು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಟ್ಯಾಬ್ಲೆಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ತೊಗೊಂಡ್ರೆ ತುಂಬಾ ಒಳ್ಳೆಯದು, ಅಥವಾ ನೀವು ಗರ್ಭ ಧರಿಸಿದ ನಂತರನೂ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂತ ಹೇಳಿದರೆ ಈ ಒಂದು ಟ್ಯಾಬ್ಲೆಟ್ಸಿಂದ ಮಗುವಿಗೆ ಯಾವುದೇ ರೀತಿಯ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗ್ದಂಗೆ ಇದು ತಡೆಯುತ್ತೆ. ಅಂತ ಹೇಳಿದರೆ ಬೇಬಿಯ ಬೆನ್ನು ಮೂಳೆ ಮತ್ತು ನರಮಂಡಲ ಪ್ರತಿಯೊಂದೂ ಹೆಲ್ತಿಯಾಗಿ ಬೆಳೀಲಿಕ್ಕೆ ಇದು ಸಹಾಯ ಆಗುತ್ತೆ. ಯಾವುದೇ ರೀತಿಯ ಜನ್ಮದೋಷ ಸಮಸ್ಯೆ ಉಂಟಾಗದಂತೆ ಈ ಒಂದು ಟ್ಯಾಬ್ಲೆಟ್ಸು ಕಾಪಾಡುತ್ತೆ. ಮತ್ತು ನೀವು ತುಂಬ ಎಕ್ಸಸೈಸ್ ಮಾಡೋದು ಮತ್ತು ತುಂಬ ಭಾರವಾದ ವಸ್ತುಗಳನ್ನು ಎತ್ತುವುದು, ತುಂಬ ಕೆಲಸ ಮಾಡೋದು ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಕಾಫಿನ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಫ್ರೂಟ್ಸಲ್ಲಿ ನೀವು ಅವಾಕಾಡೋ, ಕನ್ನಡದಲ್ಲಿ ಅದನ್ನು ಬೆಣ್ಣೆಹಣ್ಣು ಅಂತ ಹೇಳ್ತೀವಿ, ಪೊಮೊಗ್ರೊನೆಟ್ಸು, ಬಾಳೆಹಣ್ಣು ಮತ್ತು ವಾಲ್ನಟ್ಸು, ಸ್ಟ್ರಾಬೆರೀಸು, ಬ್ಲೂಬೆರೀಸು ಮತ್ತು ದ್ರಾಕ್ಷಿಯನ್ನು ನೀವು ತಿನ್ಬೋದು. ಬಾದಾಮಿಯನ್ನು ಕೂಡ ನೀವು ತಿನ್ಬೋದು. ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಒಂದು 5 ಬಾದಾಮಿ, ಜಾಸ್ತಿಯನ್ನು ತಿನ್ನಬಾರ್ದು. ಒಂದು 5 ಬಾದಾಮಿಯನ್ನು ನೀವು ತಿಂದರೆ ತುಂಬಾ ಒಳ್ಳೆಯದು. ನೀರನ್ನು ಜಾಸ್ತಿಯಾಗಿ ನೀವು ಕುಡಿಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ಹಾಲಿನ ಉತ್ಪನ್ನಗಳನ್ನು ನೀವು ಆದಷ್ಟು ಸೇವಿಸಬೇಕಾಗತ್ತೆ. ಲೈಕು ಹಾಲು, ತುಪ್ಪ, ಮೊಸರು. ಇದರ ಜೊತೆಗೆ ಆ್ಯಪಲ್ಲು, ಕ್ಯಾರೆಟು, ಸೌತೆಕಾಯಿ ಮತ್ತು ನೀವು ಸೊಪ್ಪು, ಹಸಿರು ತರಕಾರಿಗಳನ್ನು ತಿನ್ನಬೇಕಾಗತ್ತೆ. ಫಿಶಲ್ಲಿ ನೀವು ಸಾಲ್ಮನ್ ಫಿಶ್ಶು, ಬೂತಾಯಿ ಮೀನು ಇವುಗಳನ್ನು ನೀವು ಮಿತವಾಗಿ ಬಳಸ್ಬೋದು. ಇದರ ಜೊತೆಗೆ ನೀವು ಹೀಟ್ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಲೈಕು ಪಪ್ಪಾಯ ಆಗಲಿ, ಅನಾನಸ್ ಇವುಗಳನ್ನು ನೀವು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ಅವಾಯ್ಡ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ತುಂಬ ಆಯಿಲಿ ಫುಡ್ಸ್ಗಳನ್ನು, ಜಂಕ್ ಫುಡ್ಸ್ಗಳನ್ನು ಇದನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಟೆನ್ಷನ್ ಫ್ರೀ ಆಗಿರಬೇಕು, ಅಂದರೆ ತುಂಬಾ ಸ್ಟ್ರೆಸ್ ಮಾಡಬಾರ್ದು. ಈ ಒಂದು ಸಂದರ್ಭದಲ್ಲಿ ಯೋಗ, ಮೆಡಿಟೇಷನ್ ಮತ್ತು ಒಂದು ಒಳ್ಳೆಯ ಮ್ಯೂಸಿಕ್ ಇದನ್ನು ನೀವು ಕೇಳ್ತಾ ಇರಬೇಕಾಗುತ್ತೆ. ಈ ರೀತಿಯ ಹೆಲ್ತಿ ಲೈಫನ್ನು ನೀವು ಲೀಡ್ ಮಾಡಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಮತ್ತು ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಏನೆಲ್ಲ ಅಂಶಗಳು ನೀವು ಫಾಲೋ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.